ಈ ಜಾಗನ ರಾಮಾಯಣದಲ್ಲಿ ಕೂಡ ದಂಡಕಾರಣ್ಯ ಅನ್ನೋ ಹೆಸರಿಂದ ಉಲ್ಲೇಖ ಮಾಡಿದ್ದಾರೆ. ವೆಲ್ಕಮ್ ಟು ನನ್ನ ವೀಕೆಂಡ್. ನಾನು ನಿಮ್ಮ ಅನಿತಾ ರಾಜು. ಇವತ್ತು ನಾನು ಬಂದಿದ್ದೀನಿ ಒಂದು ಹಿಸ್ಟಾರಿಕಲ್ ಪ್ಲೇಸ್ಗೆ. ಬೆಂಗಳೂರಿಂದ ಬರೀ 20 ಕಿಲೋಮೀಟರ್ ಮತ್ತೆ ಬನ್ನರ್ಘಟ್ಟ ನೈಸ್ ರೋಡ್ ಬರೀ 5 ಕಿಲೋಮೀಟರ್ ದೂರದಲ್ಲಿರೋ ಈ ದೇವಸ್ಥಾನಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಅದೇ ಚಂಪಕಧಾಮ ಸ್ವಾಮಿ ಟೆಂಪಲ್. ಈ ಜಾಗನ ರಾಮಾಯಣದಲ್ಲಿ ಕೂಡ ದಂಡಕಾರಣ್ಯ ಅನ್ನೋ ಹೆಸರಿಂದ ಉಲ್ಲೇಖ ಮಾಡಿದ್ದಾರೆ. ಈ ಜಾಗದಲ್ಲಿ ತ್ರೇತಾಯುಗದಲ್ಲಿ ರಾಮ, ದ್ವಾಪರ ಯುಗದಲ್ಲಿ ಕೃಷ್ಣ ಮತ್ತೆ ಕಲಿಯುಗದಲ್ಲಿ ಚಂಪಕ ಸ್ವಾಮಿ ಅಂದ್ರೆ ನಾರಾಯಣ ಸ್ವಾಮಿ ಇರೋದು. ದೇವ್ರನ್ನ ನನಗ್ ನೋಡಿದ ತಕ್ಷಣ ನನ್ಗನ್ಸಿದ್ದು ತಿರುಪತಿಲೇ ದೇವ್ರನ್ನ ನೋಡ್ತಿದ್ದೇನೋ ಅನ್ನೋ ಫೀಲಿಂಗ್ ಬಂತು. ಚಂಪಕ ದೇವಸ್ಥಾನದ ಪಕ್ಕದಲ್ಲಿ ಲಕ್ಷ್ಮೀ ಸನ್ನಿಧಿ ಕೂಡ ಇದೆ. ಆದ್ರೆ ಇಲ್ಲಿ ಡ್ರೆಸ್ ಕೋಡ್ ಇದೆ. ಸೊ ನೀವಿಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಡ್ರೆಸ್ ಕೋಡ್ ಬಗ್ಗೆ ಯೋಚನೆ ಮಾಡ್ಕೊಂಡು ಬನ್ನಿ, ಇಲ್ಲಾಂದ್ರೆ ನೀವು ದೇವ್ರನ್ನ ನೋಡೋದಕ್ಕೆ ನಿಮ್ಗೆ ಅವಕಾಶ ಸಿಗೋದಿಲ್ಲ. ದೇವಸ್ಥಾನದ ಪಕ್ಕದಲ್ಲೇ ನಿಮ್ಗೆ ಮೇಲ್ ಹೋಗೋದಕ್ಕೆ ಮೆಟ್ಲುಗಳಿದೆ. ಇಲ್ಲಿಂದ ಒಂದು 100ರಿಂದ 150 ಮೆಟ್ಲುಗಳಿರ್ಬೋದು. ಈ ಜಾಗಕ್ಕೆ ಚಂಪಕಧಾಮ ಅಂತ ಏನಕ್ಕೆ ಹೆಸರು ಬಂತು? ಮುಂಚೆ ಇಲ್ಲಿ ಬರೀ ಚಂಪಕ ಮರಗಳೇ ತುಂಬಿತ್ತು. ಮತ್ತೆ ಇಲ್ಲಿ ಸಾಕಷ್ಟು ಋಷಿಮುನಿಗಳು ಇಲ್ಲಿ ತಪಸ್ಸನ್ನ ಮಾಡ್ತಿದ್ರು ಅನ್ನೋ ನಂಬಿಕೆ ಇದೆ. ಮತ್ತೆ ಬರ್ತಾ ಬರ್ತಾ ಇಲ್ಲಿ ಪಾಂಡವರು ದೇವಸ್ಥಾನ ಕಟ್ಟಿದ ಮೇಲೆ ಮತ್ತೆ ವಿಜಯ ಸಾಮ್ರಾಜ್ಯದ ಅರಸರು ಮತ್ತೆ ಹೊಯ್ಸಳರು ಈ ಜಾಗನ ಡೆವಲಪ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಈ ಜಾಗಕ್ಕೆ ಚಂಪಕಧಾಮ ಅಂತ ಹೆಸರಿಟ್ರು. ಚಂಪಕಧಾಮ ದೇವಸ್ಥಾನ ಕೆಳಗಡೆ ಇದೆ. ಮೇಲೆ ಬಂದ್ರೆ ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಇಲ್ಲಿಂದ ತುಂಬಾ ಒಳ್ಳೆ ವ್ಯೂ ಸಿಗುತ್ತೆ, ಕಂಪ್ಲೀಟ್ ಬೆಂಗಳೂರು ವ್ಯೂ ಸಿಗುತ್ತೆ. ಸೊ ನೀವು ಇಲ್ಲಿ ಬಂದ್ರೆ ಬೆಟ್ಟದ ಮೇಲೆ ಬಂದಾಗ ನಿಮ್ಗೆ ಒಂದು ಒಳ್ಳೆ ಬೆಂಗಳೂರಿನ ವ್ಯೂ ನೋಡ್ಬಹುದು. ಬೆಟ್ಟದ ಮೇಲಿರೋ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಬೆಟ್ಟದ ತುದಿಯಲ್ಲಿರೋ ದೇವಸ್ಥಾನ ಇದಾಗಿರೋದ್ರಿಂದ ನಿಮ್ಗೆ ಸುತ್ತಮುತ್ತಲಿನ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ದೇವಸ್ಥಾನ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಮತ್ತೆ ಸಂಜೆ 5ರಿಂದ 7 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಎರಡೂ ಟೈಮು ತುಂಬಾ ಕಾಮ್ ಆಗಿರೋ ವೆದರ್ ಆಗಿರೋದ್ರಿಂದ, ಕಾಮ್ ಆಗಿರೋ ಟೈಮ್ ಆಗಿರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಮತ್ತೆ ನೀವು ಚೆನ್ನಾಗಿ ಈ ದೇವಸ್ಥಾನನ ಎಂಜಾಯ್ ಮಾಡಬಹುದು ನೇಚರ್ ಜೊತೆಗೆ. 12ನೇ ಶತಮಾನ ಅಂದ್ರೆ 1257ನೇ ಇಸ್ವಿಯಲ್ಲಿ ಈ ದೇವಸ್ಥಾನನ ಹೊಯ್ಸಳರು ದ್ರಾವಿಡನ್ ಶೈಲಿಯಲ್ಲಿ ಕಟ್ಟಿದ್ದಾರೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯದ ರಾಜವಂಶಸ್ಥರು ಇದನ್ನ ಡೆವಲಪ್ಮೆಂಟ್ ಕೂಡ ಮಾಡಿದ್ದಾರೆ. ಈ ದೇವಸ್ಥಾನನ ಇನಿಷಿಯಲ್ ಆಗಿ ಪಾಂಡವರು ಕಟ್ಟಿದ್ದಾರೆ ಅನ್ನೋ ನಂಬಿಕೆ ಕೂಡ ಇದೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಪಕ್ಕದಲ್ಲೇ ಅದೇ ಬೆಟ್ಟದ ಮೇಲೆ ನೀವು ಇಲ್ಲಿ ಶಿವಲಿಂಗನ ಕೂಡ ನೋಡ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿ ಕಲ್ಗಳನ್ನ ಜೋಡಿಸಿದ್ದಾರೆ. ಸೊ ನಾರ್ಮಲಿ ನನ್ಗೆ ಗೊತ್ತಿರೋ ಪ್ರಕಾರ ಯಾವ್ದಾದ್ರು ಮನೆ ಕಟ್ಟಬೇಕು ಅಂದ್ರೆ ಅಥವಾ ಏನಾದ್ರು ಆಸೆಗಳಿದ್ರೆ ಅದನ್ನ ಕಲ್ಲನ್ನ ಜೋಡಿಸಿ ಇಡ್ತಾರೆ. ಸೊ ಇಲ್ಲೂ ಅದೇ ರೀತಿ ಇಟ್ಟಿದ್ದಾರೆ ಅಂತ ಅನ್ಕೋತೀನಿ. ಸೊ ನನ್ಗಂತೂ ಖಂಡಿತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈ ದೇವಸ್ಥಾನದ ಪಕ್ಕದಲ್ಲಿ ಕಲ್ಯಾಣಿ ಇದೆ. ಈ ಕಲ್ಯಾಣಿಯಲ್ಲಿ ಯಾವಾಗ್ಲೂ ನೀರಿರೋದಿಲ್ಲ, ಬಟ್ ಅಪರೂಪಕ್ಕೆ ಬಿಡ್ತಾರೆ. ಮುಂಚೆ ಎಲ್ಲ ಇಲ್ಲಿ ಅಮಾವಾಸ್ಯೆ ದಿನ ಭಕ್ತರು ಬಂದು ಸ್ನಾನ ಮಾಡೋ ಅಂತ ಪ್ರತೀತಿ ಇತ್ತು. ಅದ್ರ ಜೊತೆಗೆ ಯುಗಾದಿ ಮತ್ತೆ ಬ್ರಹ್ಮ ರಥೋತ್ಸವದ ಟೈಮಲ್ಲಿ ಕಲ್ಯಾಣಿಯಲ್ಲಿ ನೀರು ಬಿಡ್ತಾರೆ. ಆಗಿನ ಟೈಮಲ್ಲಿ ಜನ ತುಂಬಾ ಬಂದು ಇಲ್ಲಿ ಸ್ನಾನ ಮಾಡೋ ಅಂತ ಅಭ್ಯಾಸ ಇದೆ. ಇದ್ರ ಜೊತೆ ಈ ದೇವಸ್ಥಾನದ ಕೆಳಗೆ ಹನುಮಂತ ಇದ್ದಾರೆ ಅನ್ನೋ ಒಂದು ನಂಬಿಕೆ ಕೂಡ. ಒಂದ್ ಟೈಮಲ್ಲಿ ಪಾಂಡವರ ವಂಶಸ್ಥರಾಗಿರೋ ಜನಮೇಯ ರಾಜ ಒಂದ್ಸರಿ ಒಂದು ರೋಗದಿಂದ ಬಳಲ್ತಿದ್ರು. ಅವ್ರಿಗೆ ಒಂದು ನಾಯಿ ಇತ್ತು. ಆ ನಾಯಿ ಕೂಡ ಅವ್ರ ಜೊತೆ ರೋಗದಿಂದ ಬಳಲ್ತಿತ್ತು. ಅವ್ರಿಗೆ ಒಬ್ಬ ಋಷಿಮುನಿಗಳು ಹೇಳ್ತಾರೆ, ನಿಮ್ಮ ವಂಶಸ್ಥರು ಕಟ್ಟಿರುವಂತ ದೇವಸ್ಥಾನದಲ್ಲಿ ನೀವು ಹೋಗಿ ಸ್ನಾನ ಮಾಡ್ಬೇಕು ಅಂತ. ಆದ್ರೆ ಜನಮೇಯ ರಾಜನಿಗೆ ಅದು ಗೊತ್ತಿರ್ಲಿಲ್ಲ. ಅದಕ್ಕೆ ಅವರು ಇಡೀ ಊರನ್ನ ಸುತ್ತಾಡ್ತಾ ಇದ್ರು. ಕೊನೆಗೆ ಒಂದ್ಸಾರಿ ಆ ನಾಯಿ ಹೋಗ್ಬಿಟ್ಟು ನೀರ್ ಕುಡಿಯೋದಕ್ಕೋಸ್ಕರ ಈ ಕಲ್ಯಾಣಿಯಲ್ಲಿ ನೀರ್ ಕುಡಿದಾಗ ಇಮಿಡಿಯೇಟ್ ಆಗಿ ಆ ನಾಯಿಗಿದ್ದಿದ್ದು ಎಲ್ಲ ರೋಗ ಹೋಯ್ತು. ಅದೇ ತರ ಜನಮೇಯ ರಾಜನಿಗೂ ಅದು ಅರ್ಥ ಆಗಿ ಇಮಿಡಿಯೇಟ್ ಆಗಿ ಹೋಗಿ ಅವರು ಕೂಡ ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ರು. ಆವಾಗ ಅವ್ರಿಗಿದ್ದಿದ್ದು ಎಲ್ಲ ರೋಗಗಳೆಲ್ಲ ಹೋಯ್ತು. ಸೊ ಅದರಿಂದ ಗೊತ್ತಾಯ್ತು ಈ ದೇವಸ್ಥಾನ ಪಾಂಡವರು ಕಟ್ಸಿರೋದು ಅಂತ. ಅದಾದ್ಮೇಲೆ ವಿಜಯನಗರ ರಾಜವಂಶಸ್ಥರು ಈ ದೇವಸ್ಥಾನದ ಅಭಿವೃದ್ಧಿಗೆ ಕೈ ಹಾಕಿದ್ರು. ಬೆಂಗಳೂರು ಅಂದ ತಕ್ಷಣ ನಾವು ನಾರ್ಮಲ್ ಆಗಿ ಏನಂತೀವಿ, ನೈಟ್ ಲೈಫ್, IT-BT ಸಿಟಿ, ಗಾರ್ಡನ್ ಸಿಟಿ ಮತ್ತೆ ಟ್ರಾಫಿಕ್ ಸಿಟಿ. ಆದ್ರೆ ನಮ್ಮ ಬೆಂಗಳೂರು ಅಷ್ಟಕ್ಕೆ ಸೀಮಿತನಾ? ಖಂಡಿತ ಅಲ್ಲ. ನಮ್ಮ ಬೆಂಗಳೂರು ಸಾಕಷ್ಟು ಸಂಸ್ಕೃತಿಗಳನ್ನ ಹೊಂದಿದೆ. ಆದ್ರೆ ನಾವು ವೆಸ್ಟರ್ನ್ ಕಲ್ಚರ್ಗೆ ಮಾರು ಹೋಗ್ತಾ ನಾವು ಅದನ್ನ ಎಲ್ಲೋ ಮಧ್ಯದಲ್ಲಿ ಬಿಟ್ಬಿಡ್ತಿದೀವಿ. ನಮ್ಮ ಕಲ್ಚರ್ನ ನಾವು ಯಾವಾಗ್ಲೂ ಕಾಪಾಡಬೇಕು. ಎಷ್ಟೋ ಜಾಗಗಳಿಂದ, ತುಂಬಾ ಕಡೆಯಿಂದ ಈ ಜಾಗಗಳನ್ನ ನೋಡೋದಕ್ಕೆ ಬೆಂಗಳೂರಿಗೆ ಬರ್ತಾರೆ. ನಮ್ಮ ಬೆಂಗಳೂರಿನ ಕಲ್ಚರ್ ಕೂಡ ನೋಡೋಣ, ನಮ್ಮ ಬೆಂಗಳೂರಿನ ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಮಾಡೋಣ. ದೇವಸ್ಥಾನದ ವ್ಯೂ ಎಷ್ಟೊಂದು ಚೆನ್ನಾಗಿದೆ. ಆದ್ರೆ ನಮ್ ಜನ ಎಲ್ಲಿ ಹೋದ್ರು ಅವರ ಪ್ರೀತಿ ಬರೆಯೋದನ್ನ ಮಾತ್ರ ನಿಲ್ಸೋದಿಲ್ಲ. ನೋಡಿ ಈ ಗೋಡೆಗಳನ್ನೆಲ್ಲ ಎಷ್ಟು ಹಾಳು ಮಾಡಿದ್ದಾರೆ ಅಲ್ಲ. ನೇಚರ್ನ ಹೇಗಿದೆ ಹಾಗೆ ಉಳಿಸೋಣ, ನಮ್ಮ ಸಂಸ್ಕೃತಿ ಹೇಗಿದೆ ಹಾಗೆ ಉಳಿಸೋಣ. ಸೊ ನೆಕ್ಸ್ಟ್ ಟೈಮು ನೀವು ಬಂದ್ರೆ ನೇಚರ್ನ ಎಂಜಾಯ್ ಮಾಡಿ, ಬಟ್ ಇಲ್ಲಿರೋ ಜಾಗನ ಹಾಳು ಮಾಡಬೇಡಿ. ಡು ನಾಟ್ ಲಿಟರ್ ಪ್ಲೀಸ್. ಮಾಡಿ ತೋರಿಸು ಹಣೆ ಬರಹ ಬರೀ ಪ್ರೀತಿಯ ಹೆಸರಲ್ಲ, ಯಾರೋ ಅದನ್ನ ಕೂಡ ಲಿಟರ್ ಮಾಡಿನೇ ಬರ್ದಿದ್ದಾರೆ. ಚಂಪಕಧಾಮ ದೇವಸ್ಥಾನನ ನಾನು ಎಕ್ಸ್ಪ್ಲೋರ್ ಮಾಡಾಯ್ತು. ಸೊ ಇಲ್ಲಿಂದ ನಾನು ಸೈನ್ ಆಫ್ ಮಾಡ್ತಾ ಇದ್ದೀನಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಟಾಟಾ ಬಾಯ್ ಬಾಯ್. ನಾನು ಅನಿತಾ ರಾಜು, ನಮ್ಮ ಕ್ಯಾಮ್ರಾಮ್ಯಾನ್ ಗುರುರಾಜ್. ಸೊ ಬಾಯ್ ಬಾಯ್.